ಸಿಂಹರಾಶಿಯವರಿಗೆ 2026ರ ಗುರು ಸಂಚಾರದ ಫಲಾಫಲಗಳನ್ನು ಸಿಂಹರಾಶಿಯವರಿಗೆ ನೋಡೋಕೆ ಹೋದಾಗ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ರವಿ, ಅದರ ಜೊತೆಗೆ ಇದು ಅಗ್ನಿತತ್ವ ರಾಶಿ ಕೂಡ ಹೌದು. ಈಗಾಗಲೇ ಗುರುಬಲ ಇತ್ತು, ಇಷ್ಟು ದಿನ ಗುರುಬಲ ಇತ್ತಿದ್ದಕ್ಕೆ. ಆದರೆ ಈ ರಾಶಿಯವರಿಗೆ ಈಗ ಗುರುಬಲ 12ನೇ ಮನೆ ಗುರು ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಜನ್ಮಕ್ಕೂ ಸಹ ಗುರು ಬರ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಈ ರಾಶಿಯವರಿಗೆ 5 ಮತ್ತು 8ರ ಅಧಿಪತಿಯಾಗಿರ್ತಕ್ಕಂಥ ಗುರು ದುಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಯಾವತ್ತೂ ನಾವು ಹೇಳ್ತೀವಿ 6, 8, 12 ದುಸ್ಥಾನ ಅಂತ ಹೇಳ್ತೀವಿ. ಮಕ ನಕ್ಷತ್ರ ಹಾಗೆ ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರದವರು ಈ ರಾಶಿಯವರಿಗೆ ಒಳಪಡ್ತಕ್ಕಂಥದ್ದು. ಇಲ್ಲಿ ಖರ್ಚುಗಳು ಜಾಸ್ತಿ ಆಗುತ್ತೆ. ಆದಾಯ ಏನೋ ಇದೆ, ಆರ್ಥಿಕವಾಗಿ ಚೆನ್ನಾಗಿದೆ, ಅದರ ಜೊತೆಗೆ ದಶಾಕಾಲವನ್ನು ಕೂಡ ನಾವು ತಗೋಬೇಕಾಗಿರುತ್ತೆ. ಆದಾಯ ಇದೆ, ಖರ್ಚುಗಳು ಜಾಸ್ತಿ, ಓವರ್ ಎಕ್ಸ್ಪೆಕ್ಟೇಷನ್. ಯಾರೋ ಜನ ಏನೋ ಹೇಳ್ತಾರೆ ಅಂತ ನಿಮ್ಮನ್ನು ನೀವು ಬಿಂಬಿಸ್ಕೊಳ್ಳೋಕೆ ಹೋಗಬೇಡಿ, ನೀವು ತೋರ್ಪಡಿಸ್ಕೊಳ್ಳೋಕೆ ಹೋಗಬೇಡಿ. ಅದೇನೋ ಹೇಳ್ತಾರೆ ಸಾಲ ಮಾಡಿ ಆದರೂ ಏನೋ ನಾವು ಒಳ್ಳೆ ಸಿಹಿ ತಿನ್ಬೇಕಂತೆ, ಆದರೆ ಅದು ಪ್ರಯೋಜನ ಇಲ್ಲ. ಹಾಗಾಗಿ ಈ ರಾಶಿಯವರಿಗೆ ಖರ್ಚುಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಶುಭ ಕಾರ್ಯಗಳಿಗೆ ಖರ್ಚಾಗ್ತಕ್ಕಂಥದ್ದು, ಆಧ್ಯಾತ್ಮಿಕ ಒಲವು ಮೂಡ್ತಕ್ಕಂಥದ್ದು, ವಿದೇಶ ಪ್ರಯಾಣ ಯೋಗ ಇರ್ತಕ್ಕಂಥದ್ದು, ತಿರುಗಾಡಬೇಕು, ಸುಮ್ಮನೆ ತಿರುಗಾಡಬೇಕು ಅಂತಕ್ಕಂಥ ಮನಸ್ಸಿನ ಭಾವನೆಗಳು ಕೂಡ ಉಂಟಾಗ್ತಕ್ಕಂಥದ್ದು. ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವ್ಯಾಪಾರಸ್ಥರಿಗೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಎಷ್ಟು ವ್ಯಾಪಾರ ಆಗುತ್ತೋ ಅದಕ್ಕೆ ತಕ್ಕಂಗೆ ಹೂಡಿಕೆ ಮಾಡ್ಕೊಳ್ಳಿ. ಅತಿಯಾದ ಹೂಡಿಕೆ ಸಹ ಲಾಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೂ ಸಹ 12ರ ಒಂದು ಗುರುವನ್ನು ನಾವು ಒಂದು ಸ್ತೋತ್ರದ ಮುಖಾಂತರ, ಶ್ಲೋಕದ ಮುಖಾಂತರ ಹೇಳಕ್ಕೋದ್ರೆ ಸ್ಥಾನಭ್ರಂಶಂ ಧನಚ್ಛೇದಂ, ಸ್ಥಾನಭ್ರಂಶಂ ಧನಶ್ಛೇದಂ ಅಂತಾರೆ. ಅಂದರೆ ರವಿ ಇದರ ಅಧಿಪತಿಯಾಗಿರ್ತಾನೆ. ನಿಮ್ಮ ಸ್ಥಾನಕ್ಕೆ ಚ್ಯುತಿ ಬರುತ್ತೆ. ನೀವೊಂದು ಒಳ್ಳೆ ಅಧಿಕಾರಿಗಳಾಗಿದ್ದೀರಾ, ಒಳ್ಳೆ ರಾಜಕೀಯ ವ್ಯಕ್ತಿಗಳಾಗಿದ್ದೀರಾ, ಒಳ್ಳೆ ಒಂದು ಎಲ್ಲೋ ಒಂದು ಕಡೆ ಒಳ್ಳೆಯ ವ್ಯಾಪಾರಸ್ಥರು, ನಿಮ್ಮ ಸ್ಥಾನಕ್ಕೆ ಯಾರಾದರೂ ನಿಮಗೆ ಕಂಟಕಗಳು ಎದುರು ಮಾಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿರುತ್ತೆ. ರಾಜಕೀಯ ವಿಷಯದಲ್ಲಿ ಹುಷಾರಾಗಿರಿ. ಆಸ್ತಿಯ ನಿಮಗೆ ಡಿವೈಡ್ ಆಗ್ತಕ್ಕಂಥ ಸಂದರ್ಭ, ನೀವು ಪಾಲು ಮಾಡ್ಕೊಳ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಬಹಳಷ್ಟು ಜಾಗೃತಿಯಾಗಿರಿ. ಅದರ ಜೊತೆಗೆ ವಾಹನ ಯೋಗ ಚೆನ್ನಾಗಿದೆ. ಆರೋಗ್ಯ ಸಹ ಸಣ್ಣ ಪುಟ್ಟ ತೊಂದರೆ ಇದ್ದರೂ ಕೂಡ ಅಂಥದ್ದೇನೂ ಇರೋದಿಲ್ಲ. ಆದರೂ ಸಹ ಈ ಒಂದು ವ್ಯಕ್ತಿಗಳಿಗೆ ಸ್ವಶಕ್ತಿಯನ್ನು ಬೆಳೆಸ್ಕೋಬೇಕು, ಸ್ವಂತ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ಹೆಂಡತಿ ಅಥವಾ ಗಂಡನ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೆ ಸೋಲ್ಬೇಕು. ಹೆಂಡತಿ ಸಿಂಹರಾಶಿಯವರಾದರೂ ಸೋಲ್ಬೇಕು, ಗಂಡ ಸಿಂಹರಾಶಿಯವರಾದರೂ ಸೋತಿದ್ದೆ ಆದರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಈ ರಾಶಿಯವರಿಗೆ ಒಂದಷ್ಟು ಹೆಲ್ಪ್ ಮಾಡ್ತಕ್ಕಂಥ ಜನ ಇರ್ತಾರೆ, ಸಂಬಂಧಗಳು ಚೆನ್ನಾಗಿರುತ್ತೆ, ಲೇವಾದೇವಿಗಳು ಚೆನ್ನಾಗಿರುತ್ತೆ. ಅದರ ಜೊತೆಗೆ ಆಧ್ಯಾತ್ಮಿಕ ಒಲವು ಕೂಡ ಮೂಡಿಸ್ಕೋಬೇಕು. ಸ್ವಲ್ಪ ಧ್ಯಾನ ಜಪಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕಾಗಿರುತ್ತೆ. ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತೊಗೊಳ್ತಕ್ಕಂಥ ಯೋಗ. ಸರ್ಕಾರಿ ನೌಕರರಿಗೆ ಸ್ವಲ್ಪ ನಿರ್ಭೀತವಾಗಿ ಮಾತಾಡೋ ಸಮಯದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗಿರುತ್ತೆ. ಯಾಕೆಂದರೆ ಗುರುವಿನ ಅನುಗ್ರಹ ಇರೋದಿಲ್ಲ. 12ರ ಗುರು ಅಂತ ಹೇಳಿದಾಗ ಸ್ವಲ್ಪ ಆತುರದ ನಿರ್ಧಾರಗಳು ಬೇಡ ಅಂತ ಹೇಳುತ್ತೆ. ಹಾಗೆಯೇ ಪಾಲುದಾರಿಕೆ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ದಾಯಾದಿ ಕಲಹಗಳು ಕೂಡ ಉಂಟಾಗ್ತಕ್ಕಂಥದ್ದು. ಈ ಒಂದು ಸಿಂಹರಾಶಿಯವರಿಗೆ ಬಹುದೊಡ್ಡ ಮಂತ್ರ, ಬಹುದೊಡ್ಡ ಮಾತ್ರೆ, ಬಹುದೊಡ್ಡ ವಿಶೇಷವಾದ ಒಂದು ಸಾಧನ ಯಾವುದು ಅಂದರೆ ಮೌನಂ ಕಲಹಂ ನಾಸ್ತಿ. ಎಲ್ಲ ಗೊತ್ತು ಏನೂ ಗೊತ್ತಿಲ್ಲ ಅಂತಕ್ಕಂಥದ್ದನ್ನು ನೀವು ಸ್ವಲ್ಪ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಯಾವುದಾದ್ರೂ ಅರ್ಧಂಬರ್ಧ ವ್ಯವಹಾರಗಳಿದ್ದರೆ ಪೂರ್ಣ ಮಾಡ್ಕೊಳ್ಳಿ, ಇಲ್ಲಾಂದರೆ ಆ ಅರ್ಧ ಕೂಡ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಏನೋ ಒಂದು ಅಡ್ವಾನ್ಸ್ ಕೊಟ್ಟಿದ್ದೀರಾ, ಅದರಲ್ಲಿ ಹುಷಾರಾಗಿರಿ. ಇನ್ನು ರಿಯಲ್ ಎಸ್ಟೇಟ್ ಅವರಾಗ್ಬೋದು, ಹಾಗೆ ಭೂಮಿ ಮಾರಾಟ ಮಾಡ್ತಕ್ಕಂಥವ್ರಾಗ್ಬೋದು, ಇಂಥವ್ರಿಗೆಲ್ಲ ಬಹಳಷ್ಟು ಒಂದು ಒಳ್ಳೆಯ ಕಡೆಯದಾಗಿ ಒಂದು ಫಲ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಮಕ್ಕಳ ಜೊತೆ ಸ್ವಲ್ಪ ವಿರೋಧಗಳು ಕೂಡ ಹುಟ್ಟತಕ್ಕಂಥ ಸಾಧ್ಯತೆ ಇರುತ್ತೆ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು. ಹಾಗೆ ಕೆಲವರಿಗೆ ಸ್ಥಾನ ಒಂದು ಪಲ್ಲಟ ಆಗ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ಬೋದು, ಡೆಂಟಲ್ ಡಾಕ್ಟರ್ಸ್ ಆಗ್ಬೋದು, ಇಂಥವರಿಗೆ ಮಾನಸಿಕವಾಗಿ ಬಹಳಷ್ಟು ತೃಪ್ತಿ ಇರ್ತಕ್ಕಂಥ ಒಂದು ಸಮಯ ಕೂಡ ಗುರುವಿನ ಸಂಚಾರದ ಫಲ ಕೂಡ ಇರುತ್ತೆ. ಗುರುಬಲ ಇಲ್ಲ ಅಂತ ಹೇಳಿದ್ರೆ ಬೇರೆ ಗ್ರಹಗಳ ಬಲ ಕೂಡ ಒಂದಷ್ಟು ಇರುತ್ತೆ. ಆದರೆ ಗುರುಬಲ ಏನು ಅಂದರೆ ಕೈಯಲ್ಲಿರ್ತಕ್ಕಂಥ ತುಪ್ಪ. ಬೇರೆ ಗ್ರಹಗಳ ಬಲ ಅಂದರೆ ಮೊಸರು, ಹಾಲು, ಅದರಿಂದ ನಾವು ತುಪ್ಪವನ್ನು ಮಾಡ್ಕೋಬೇಕಾಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ಈ ಒಂದು ರಾಶಿಯವರು ಸಾಧ್ಯವಾದಷ್ಟು ಗುರುಗಳಿಗೆ ಈ 2ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇರ್ತಕ್ಕಂಥ ಒಂದು ವಾರದ ಒಳಗಡೆ ಯಾರಾದರೂ ಗುರುವನ್ನು ಕರೆದು ಅವರ ಪಾದ ಪೂಜೆಯನ್ನು ಮಾಡ್ಕೊಳ್ಳಿ. ಹಾಗೆ ಪಾದಕ್ಕೆ ಅಭಿಷೇಕ ಮಾಡಿಕೊಂಡು ಆ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ದತ್ತನ ದೇವಸ್ಥಾನ ನೋಡ್ಕೊಳ್ಳೋದು. ಹಾಗೆ ಈ ಒಂದು ರಾಶಿಯವರು ಗುರುವಾರ ಸಾಧ್ಯವಾದಷ್ಟು 11 ನಿಂಬೆ ಹಣ್ಣುಗಳನ್ನು ಗುರು ಸನ್ನಿಧಾನದಲ್ಲಿ
ಕಾಲದಲ್ಲಿ ಅಥವಾ ಅಶ್ವತ್ಥ ವೃಕ್ಷದ ಹತ್ರ ಆಗ್ಬೋದು, ಅಥವಾ ದತ್ತಾತ್ರೇಯನ ದೇವಸ್ಥಾನ ಆಗ್ಬೋದು, ಅಥವಾ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನದಲ್ಲಿ ಕೊಟ್ಟು ಬರೋದ್ರಿಂದ 3 ಗುರುವಾರ 11 ನಿಂಬೆಹಣ್ಣನ್ನು ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಸಾಧ್ಯವಾದಷ್ಟು ಕೇಸರಿ ತಿಲಕವನ್ನು ಹಣೆಯಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ಸಂಧ್ಯಾ ಕಾಲದಲ್ಲಿ ಬೆಳಗ್ಗೆ ಒಳ್ಳೆ ಊಟ ಮಾಡಿ ಮಧ್ಯಾಹ್ನ ಅಥವಾ ರಾತ್ರಿಯ ಸಮಯದಲ್ಲಿ ಒಂದು 3 ಗುರುವಾರ ಉಪವಾಸ ಇರೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ರಾಶಿಯವರು ಬಹು ಹೆಚ್ಚಾಗಿ ನೋಡಬೇಕು ಅಂದಾಗ ಸ್ವಲ್ಪ ಹಿರಿಯರಿಗೆ ಗೌರವ ಕೊಟ್ಟಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಓಂ ದತ್ತಾತ್ರೇಯಾಯ ನಮಃ, ಓಂ ದತ್ತಾತ್ರೇಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ತುಂಬಾ ಇರುತ್ತೆ.